ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಪ್ರಜ್ಞಾ ಯೋಗ ಶಿಬಿರ ಜೂನ್ 25ರಿಂದ 28ರವರೆಗೆ ಹಾಸನದಲ್ಲಿ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ವಿಶೇಷ ತರಬೇತಿ. ಮಕ್ಕಳ ಜ್ಞಾಪಕ ಶಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ, ಸೃಜನಶೀಲತೆ ಹಾಗೂ ಅಂತರ್ಗತ ಸಾಮರ್ಥ್ಯಗಳನ್ನು ವೃದ್ಧಿಸುವ ಉದ್ದೇಶದಿಂದ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಹಾಸನ ವತಿಯಿಂದ ಪ್ರಜ್ಞಾ ಯೋಗ ಇಂಟ್ಯೂಷನ್ ಪ್ರೊಸೆಸ್ ಎಂಬ ವಿಶೇಷ ವ್ಯಕ್ತಿತ್ವ ವಿಕಸನ ತರಬೇತಿ ಶಿಬಿರವನ್ನು ಜೂನ್ 25ರಿಂದ 28ರವರೆಗೆ ನಗರದ ಮಹಾರಾಜ ಪಾರ್ಕ್ನ ಯೋಗ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಆರ್ಟ್ ಆಫ್ ಲಿವಿಂಗ್ ಶಿಕ್ಷಕರಾದ ಗಾ ಸುಬ್ಬುಕೃಷ್ಣ ಮತ್ತು ಅಂತಾರಾಷ್ಟ್ರೀಯ ಕೇಂದ್ರದ ಪೂರ್ಣಾವಧಿ ಶಿಕ್ಷಕರಾದ ಚನ್ನವೀರ ಜಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರದಂದು ಮಾಹಿತಿ ನೀಡಿ, ದೇಶದಾದ್ಯಂತ ಈಗಾಗಲೇ 3 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದಿದ್ದಾರೆ. ಮಕ್ಕಳ ಮೆದುಳಿನ ಸುಪ್ತ ಸಾಮರ್ಥ್ಯಗಳನ್ನು ಜಾಗೃತಗೊಳಿಸುವ ಉದ್ದೇಶದಿಂದ ರೂಪಿಸಲಾದ ಈ ತರಬೇತಿ ಅವರಲ್ಲಿ ಏಕಾಗ್ರತೆ, ಜ್ಞಾಪಕ ಶಕ್ತಿ, ಕಲಿಕೆಯ ಸಾಮರ್ಥ್ಯ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ವಿದ್ಯಾಭ್ಯಾಸದ ಜೊತೆಗೆ ಸೃಜನಶೀಲ ಚಿಂತನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವೂ ವೃದ್ಧಿಯಾಗುತ್ತದೆ ಎಂದರು. ಈ ತರಬೇತಿಯ ಪ್ರಮುಖ ಆಕರ್ಷಣೆಯೆಂದರೆ ಮಕ್ಕಳ ಅಂತಃಚಕ್ಷುವಿನ ಸಾಮರ್ಥ್ಯವನ್ನು ಬೆಳೆಸುವ ವಿಶೇಷ ಚಟುವಟಿಕೆಗಳು. ತರಬೇತಿಯ ನಂತರ ಕೆಲವು ಮಕ್ಕಳು ಕಣ್ಣು ಮುಚ್ಚಿಕೊಂಡೇ ಚಿತ್ರ ಬಿಡಿಸುವುದು, ಬಣ್ಣಗಳನ್ನು ಗುರುತಿಸುವುದು ಹಾಗೂ ಇತರೆ ಸೃಜನಾತ್ಮಕ ಕಾರ್ಯಗಳನ್ನು ನಿರ್ವಹಿಸುವ ಕೌಶಲ್ಯವನ್ನು ಪ್ರದರ್ಶಿಸುವುದಾಗಿ ಅವರು ವಿವರಿಸಿದರು. ವಿಶ್ವದ 192ಕ್ಕೂ ಹೆಚ್ಚು ದೇಶಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಮಾನವೀಯ ಮೌಲ್ಯಗಳು, ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದೆ ಎಂದು ತಿಳಿಸಿದರು. ಕೋಟ್ಯಂತರ ಜನರು ಸಂಸ್ಥೆಯ ವಿವಿಧ ಕೋರ್ಸ್ಗಳ ಮೂಲಕ ಒತ್ತಡಮುಕ್ತ ಜೀವನ ನಡೆಸಲು ಅಗತ್ಯವಾದ ಜ್ಞಾನ ಮತ್ತು ತರಬೇತಿಯನ್ನು ಪಡೆದಿದ್ದಾರೆ ಎಂದರು. ಸುದರ್ಶನ ಕ್ರಿಯೆಯ ನಿಯಮಿತ ಅಭ್ಯಾಸದಿಂದ ತಮ್ಮ ಆರೋಗ್ಯ ಹಾಗೂ ಜೀವನದಲ್ಲಿ ಕಂಡುಬಂದ ಸಕಾರಾತ್ಮಕ ಬದಲಾವಣೆಗಳನ್ನು ಹಂಚಿಕೊಂಡರು. ಮಕ್ಕಳ ಸಮಗ್ರ ಬೆಳವಣಿಗೆಗೆ ಇಂತಹ ತರಬೇತಿಗಳು ಅತ್ಯಂತ ಉಪಯುಕ್ತವಾಗಿದ್ದು, ಜಿಲ್ಲೆಯ ಪೋಷಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಶಿಬಿರದ ವೇಳಾಪಟ್ಟಿ ಜೂನ್ 25 ಸಂಜೆ 6ರಿಂದ ರಾತ್ರಿ 9 ಗಂಟೆವರೆಗೆ, ಜೂನ್ 26 ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಜೂನ್ 27 ಸಂಜೆ 4ರಿಂದ ರಾತ್ರಿ 8 ಗಂಟೆವರೆಗೆ, ಜೂನ್ 28 ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಶಿಬಿರದ ಬಳಿಕ ಜೂನ್ 29ರಿಂದ ಜುಲೈ 4ರವರೆಗೆ ಆನ್ಲೈನ್ ಮೂಲಕ ಮುಂದುವರಿದ ಪಠ್ಯಕ್ರಮ, ಅಭ್ಯಾಸ ಹಾಗೂ ಮಾರ್ಗದರ್ಶನವನ್ನು ಸಹ ಆಯೋಜಿಸಲಾಗಿದೆ ಎಂದರು. ಹೆಚ್ಚಿನ ಮಾಹಿತಿಗಾಗಿ 91121226 ಹಾಗೂ 8310141927 ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕಿಸಬಹುದಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ನಿವೃತ್ತ ನಗರಸಭೆ ಪೌರಾಯುಕ್ತರಾದ ಸಿಆರ್ ಪರಮೇಶಪ್ಪ, ಆರ್ಟ್ ಆಫ್ ಲಿವಿಂಗ್ ಶಿಕ್ಷಕಿ HC ವಿದ್ಯಾ ಇತರರು ಉಪಸ್ಥಿತರಿದ್ದರು. ಜೊತೆಗೆ ಎಷ್ಟು ರೂಪಾಯಿನ ಕರೆನ್ಸಿ ಅನ್ನೋದು ಕೂಡ ಹೇಳುತ್ತೆ, ಅದರಲ್ಲಿರೋ ನಂಬರ್ ಕೂಡ ಹೇಳುತ್ತೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇದು ಒಂದು ಪಾರ್ಟ್ ಅಷ್ಟೇ. ಪ್ರಜ್ಞಾ ಯೋಗದಲ್ಲಿ ಒಂದು ಪಾರ್ಟ್, ಇನ್ನೂ ಹಲವಾರು ವಿದ್ಯೆಗಳಿದೆ. ಸಪೋಸ್ ಆಗಿ ನಮ್ಮ ಒಂದು ತಂಡದಲ್ಲಿ ಒಬ್ಬರು ಬೆಂಗಳೂರಿನವರಿದ್ದಾರೆ, ಅವ್ರ ಮಗ ಬಂದು ಕೇವಲ 35-40% ಇದ್ದವನು ಈ ಪ್ರಜ್ಞಾ ಕಲ್ತ ಮೇಲೆ 90% ಬಂದು ನಿಂತ್ಕೊಂಡಿದ್ದಾನೆ. ಏನು ಮಕ್ಕಳು ತನ್ನ ಪೇರೆಂಟ್ಸ್ ಏನು ಸರ್ಕಸ್ ಮಾಡಲಿಲ್ಲ, ಕಳಿಸಿದ್ರು, ಅವನು ಓದಕ್ಕೆ ಬಿಟ್ಟರು. ಆ ಮಗು ಅಷ್ಟು ಕಾನ್ಸಂಟ್ರೇಷನ್ ಬಂದ್ಬಿಡುತ್ತೆ, ಸಂಸ್ಕಾರ ಬರುತ್ತೆ. ಇವ್ರು ಹೇಳಿದಾಗೆ 21 ಪೇಜನ್ನು 20 ಸೆಕೆಂಡಲ್ಲಿ ಓದ್ತಾರೆ. ನಾವು ಇವತ್ತೊಂದು ಪೇಜ್ ಓದಬೇಕು ಅಂದರೆ 1 ನಿಮಿಷ ಆದರೂ ಬೇಕು ನಮಗೆ. ಎಲ್ಲ ಇನ್ಸ್ಟಿಟ್ಯೂಷನ್ ಪ್ರೋಗ್ರಾಮಲ್ಲಿ ನಾವು ನಮ್ಮ ಪರಮ ಪೂಜ್ಯ ಗುರುಗಳಾದ ರವಿಶಂಕರ್ ಗುರುಜಿಗಳು ಒಂದು ಪಠ್ಯಕ್ರಮ ತಯಾರು ಮಾಡಿದ್ದಾರೆ. ಅದನ್ನು ನಾವೆಲ್ಲ ತಲುಪಿಸೋದ ಕೆಲಸ ಅಷ್ಟೇ. ನಮಗೆ ಏನೇನು ಪಠ್ಯಕ್ರಮ ರಚನೆ ಮಾಡಿದ್ದಾರೆ ಪರಮ ಪೂಜ್ಯ ಗುರುಗಳು, ಅದನ್ನು ನಾವೆಲ್ಲ ಕಡೆ ವಿಸ್ತರಿಸಿ ಎಲ್ಲ ಮಕ್ಕಳು ಭಾಗವಹಿಸಿ ಕಲಿಯುವಂತಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಆ ಒಂದು ಉದ್ದೇಶ ಇಟ್ಕೊಂಡು ಒಬ್ಬ ಜಿಲ್ಲಾ ಅಭಿವೃದ್ಧಿ ಸಮಿತಿ ಸದಸ್ಯನಾಗಿ ಹಾಸನ ಜಿಲ್ಲೆಯ ಸಂಪೂರ್ಣ ಜವಾಬ್ದಾರಿ ನನಗೆ ವಹಿಸಿದ್ದಾರೆ. ಹಾಗಾಗಿ ಆ ಒಂದು ಜವಾಬ್ದಾರಿಯಿಂದ ಹಾಸನ ನಗರದಲ್ಲಿ ಮಾಡಬೇಕು ಅಂತ ಉದ್ದೇಶ ಮಾಡಿಕೊಂಡು ಈಗ ಬರೋ 25ನೇ ತಾರೀಕಿಂದ 28ರವರೆಗೆ ಹಾಸನ ನಗರ ಮಹಾರಾಜ ಪಾರ್ಕ್ನಲ್ಲಿರ್ತಕ್ಕಂಥ ಯೋಗ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ಆ ಒಂದು ಸಮಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸ್ಕೂಲ್ಗೆ ಹೋಗೋ ತೊಂದರೆ ಆಗೋ ರೀತಿ ಲೀಸರ್ ಟೈಮಲ್ಲಿ ಈ ಒಂದು ಟೈಮಿಂಗನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ದಯಮಾಡಿ ತಾವೆಲ್ಲರೂ ಆಸಕ್ತಿ ವಹಿಸಿ ತಮ್ಮ ಮಕ್ಕಳು ಜೊತೆಗೆ ಸೇರಿಸ್ಕೊಂಡು ಇಡೀ ನಗರದ ಎಲ್ಲ ಮಕ್ಕಳುಗಳು ಕೂಡ ಇದರಲ್ಲಿ ಭಾಗವಹಿಸಿ
ಮಾಡಬೇಕು ಅಂತ ನಿಮ್ಮಲ್ಲಿ ಅತ್ಯಮೂಲ ಸಹಕಾರವನ್ನು ತಾವು ಬಯಸ್ತೀವಿ. ಈ ವಿಡಿಯೋನ ನಾವು ಕೊಡ್ತಾ ಇದ್ದೀವಿ, ಮತ್ತು IP ನೆಕ್ಸ್ಟ್ ಲೆವೆಲ್ ವಿಡಿಯೋ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸತ್ಯ, ನೀನು ವಿಡಿಯೋ ಕಳಿಸ್ಕೊಡ್ತೀನಿ. ಮಕ್ಕಳಲ್ಲಿ ಎಷ್ಟು ಮನಸ್ಶಕ್ತಿ ಇರುತ್ತೆ ಅಂತಂದ್ರೆ, ಸ್ಪೂನ್ ಇಟ್ಕೊಂಡಿರ್ತಾರೆ, ಸ್ಪೂನ್ನ ನೋಡ್ತಾ ನೋಡ್ತಾ ಬೆಂಡ್ ಆಗುತ್ತೆ. ಇವೆಲ್ಲ ಯಾವುದೋ ಮ್ಯಾಜಿಕ್ ಅಲ್ಲ, ಅದು ವಿಡಿಯೋ ಕಳಿಸ್ಕೊಡ್ತೀವಿ. ಅದ್ರ ಡೆಮೋನು ನಾವು ಇಲ್ಲಿ ನೆಕ್ಸ್ಟ್ IP2 ಆದ್ಮೇಲೆ ನಿಮ್ಗೆಲ್ಲ ನಾವೆಲ್ಲರ ಸಮಕ್ಷಮದಲ್ಲಿ ಕೊಡ್ತೀವಿ. ಅದು ಎಷ್ಟು ಶಕ್ತಿ ಇದೆ ಮನಸ್ಸಲ್ಲಿ ಅಂತ ಅದನ್ನ ಮರ್ತು ಬಿಟ್ಟಿದ್ದೀವಿ. ಅದನ್ನ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಲಾಗು ಮಾಡಿದ್ರೆ ತಂದ್ರಂತೂ ಅದ್ಭುತವಾದ ಕ್ರಾಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋಂಥದ್ದು. ಮಕ್ಕಳಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಹಿಂಗೆ ನೋಡ್ತಾ ನೋಡ್ತಾ ಸ್ಪೂನ್ ಬೆಂಡ್ ಆಗುತ್ತೆ. ಎಷ್ಟು ಬೆಂಡ್ ಆಗಿದೆ ಅಂತ ವಿಡಿಯೋನ ನಾನು ಅಪ್ಲೋಡ್ ನಮಗೆ ಇವರಿಗೆ ಕಳಿಸ್ಕೊಡ್ತೀವಿ, ಎಲ್ಲವನ್ನು ನೋಡ್ಬೋದು ಅಂತ. ತುಂಬಾ ಜನರಿಗೆ ಅನ್ಸುತ್ತೆ ದೊಡ್ಡವ್ರಿಗೆ ಯಾಕಾಗಲ್ಲ, ಹೌದಲ್ವಾ? ತುಂಬ ದೊಡ್ಡವ್ರಿಗೆ ಯಾಕಾಗಲ್ಲ, ಮಕ್ಕಳಿಗೆ ಯಾಕಾಗುತ್ತೆ ಅಂತಾನು. ಯಾಕಂದ್ರೆ ಇವಾಗ ನೋಡಿ, ನಾವು ದೊಡ್ಡವರು ಒಂದು ಏರಿಯಾದಿಂದ, ಇವಾಗ ಬೆಂಗಳೂರು ಸಿಟಿಯಲ್ಲ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾ ಟ್ರಾವೆಲ್ ಮಾಡಬೇಕಾದ್ರೆ ಸಂಜೆ ಟೈಮಲ್ಲಿ ತುಂಬ ಪೀಕ್ ಟ್ರಾಫಿಕ್ ಇರುತ್ತಲ್ಲ, 1 hour 2 hours ಬೇಕಾಗುತ್ತೆ. ಅದೇ ಅರ್ಲಿ ಮಾರ್ನಿಂಗ್ ಹೋದಾಗ ಟ್ರಾಫಿಕ್ ಇರಲ್ಲ, ಬೇಗ ಹೋಗ್ತೀವಿ. ಹಾಗೆ ನಾವು ದೊಡ್ಡವ್ರ ತಲೆಯಲ್ಲಿ ತುಂಬ ಟ್ರಾಫಿಕ್ಗಳಿರುತ್ತೆ, ತುಂಬ ಯೋಚನೆಗಳು, ತುಂಬ ಒತ್ತಡಗಳಾಗ್ಬಿಟ್ಟಿದೆ. ಹಾಗಾಗಿ ಆ ಒತ್ತಡಗಳಿಗೋಸ್ಕರ, ಯೋಚನೆಗೋಸ್ಕರ ನಮಗೆ ಇಂಟ್ಯೂಷನ್ ಕಡಿಮೆ ಆಗುತ್ತೆ ಯಾವಾಗೋ ಒಂದ್ಸರಿ. ಆದರೆ ಮಕ್ಕಳ ತಲೆ ಖಾಲಿ ಇರುತ್ತೆ. ಹೇಗೆ ಬೆಳಗ್ಗೆ ಓಡಾಡೋದಿರುತ್ತಲ್ಲ, ಆ ರೀತಿ ಮಕ್ಕಳ ತಲೆ ಖಾಲಿ ಇರುತ್ತೆ. ಹಾಗಾಗಿ ಅವ್ರಿಗೆ ಬೇಗ ಆ ಇಂಟ್ಯೂಷನ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಇಲ್ಲ, ಉಚಿತ ಇಲ್ಲ. ಇದಕ್ಕೆ ಒಂದು ಫೀಸ್ ಪ್ರಿಸ್ಕ್ರೈಬ್ ಮಾಡಿದ್ರೆ ದಟ್ ಗೋಸ್ ಟು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್. ಆರ್ಟ್ ಆಫ್ ಲಿವಿಂಗು ದೇಶದಾದ್ಯಂತ, ವಿಶ್ವದಾದ್ಯಂತ ನಾನಾ ಚಟುವಟಿಕೆಯನ್ನ ಈಗಾಗಲೇ 76 ನದಿಗಳ ಪುನರುಜ್ಜೀವನ ಕಾರ್ಯ ಆಗ್ತಾ ಇದೆ. ಕೋಲಾರ ಕಡೆ ಎಲ್ಲ ಒಂದು ಪುನರುಜ್ಜೀವನ ಕಾರ್ಯ ಆಗ್ತಾ ಇದೆ. ಅಷ್ಟಿಲ್ಲ, 1,20,000 ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗ್ತಾ ಇದೆ. ಅದು ಅಸಂಖ್ಯವಾದ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದೆ. ಇದೇನು ಹೋಗ್ತಾ ಇದೆ, ಬೇರೆ ಸಂಸ್ಥೆಯವರು ಇದಕ್ಕೆ 12,000, 13,000, 14,000